ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರದಿಂದ ಮತ್ತೊಂದು ಗ್ಯಾರಂಟಿ ರೂಲ್ಸ್. ಗೃಹಲಕ್ಷ್ಮಿ ಕಾಸು ಬೇಕು ಅಂದ್ರೆ ಈ ರೂಲ್ಸ್ ಅನ್ನ ನೀವು ಪಾಲಿಸಲೇಬೇಕಾಗುತ್ತೆ. ಸಿಎಂ ಡಿಕೆ ಶಿವಕುಮಾರ್ ಮತ್ತೊಂದು ಖಡಕ್ ಆರ್ಡರ್ ಮಾಡಿದ್ದಾರೆ. ಏನದು ಆರ್ಡರ್? ಮಾಹಿತಿ ನೋಡ್ತಾ ಹೋಗೋಣ. ಗೃಹಲಕ್ಷ್ಮಿಯ ಕಾಸು ಬೇಕು ಅಂದ್ರೆ ವೋಟರ್ ಐಡಿ ಇರಲೇಬೇಕು. ನೀವು ಕರ್ನಾಟಕದ ಮತದಾರರ ಅಂತ ತಿಳ್ಕೊಳ್ಳೋದಕ್ಕೆ ವೋಟರ್ ಐಡಿ ಇಲ್ಲ ಅಂದ್ರೆ 2,000 ರೂಪಾಯಿ ಹಣ ಸಿಗೋದೇ ಇಲ್ಲ. ಯೋಜನೆಯ ದುರುಪಯೋಗಕ್ಕೆ ಮಾತ್ರ ಬ್ರೇಕ್ ಹಾಕುವಂತೆ ಸೂಚನೆ ಕೊಡಲಾಗಿದೆ. ಅಂದ್ರೆ ಯೋಜನೆ ಮುಂದುವರಿಯುತ್ತೆ, ಆದ್ರೆ ದುರುಪಯೋಗ ಮಾಡ್ಕೋಬಾರ್ದು ಅಂತ. ಒಬ್ಬ ಅರ್ಹ ಫಲಾನುಭವಿಗಳಿಗೂ ಕೂಡ ತೊಂದರೆ ಆಗಬಾರ್ದು. ಅನರ್ಹ ಫಲಾನುಭವಿಗಳನ್ನ ಕಿಕ್ಔಟ್ ಮಾಡಿ ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ಸಭೆ ನಡೆಸಿ ಖಡಕ್ ವಾರ್ನ್ ಮಾಡಿರುವಂತ ಡಿಕೆ ಶಿವಕುಮಾರ್ ಗೃಹಲಕ್ಷ್ಮಿ ಯೋಜನೆಯ ಮೂಲಕ 2,000 ರೂಪಾಯಿಯನ್ನ ಪ್ರತಿ ಮನೆಯ ಯಜಮಾನಿ ಪ್ರತಿ ತಿಂಗಳು ತಮ್ಮ ಅಕೌಂಟಿಗೆ ಪಡ್ಕೊಳ್ತಾ ಇದ್ರು. ಆದ್ರೆ ಈಗ ಅನರ್ಹ ಫಲಾನುಭವಿಗಳು ಕೂಡ ಇದ್ದಾರೆ, ಅವರನ್ನು ಪತ್ತೆ ಹಚ್ಚೋದಕ್ಕೆ ಅಂತ ಗ್ಯಾರಂಟಿ ಪರಿಷ್ಕರಣೆ ನಡೀತಾ ಇದೆ. ಅದರಲ್ಲಿ ಈಗ ಅನರ್ಹರನ್ನ ಈಗ ಪತ್ತೆ ಹಚ್ಚಲಾಗಿದೆ. ಹಾಗಾದ್ರೆ ಸಿಎಂ ಗ್ಯಾರಂಟಿಯ ವಾರ್ನಿಂಗ್ ಏನು ಅಂತ ನಾವಿಲ್ಲಿ ಗಮನಿಸೋದಾದ್ರೆ, ಯೋಜನೆಯ ದುರುಪಯೋಗಕ್ಕೆ ಮಾತ್ರ ಬ್ರೇಕ್ ಹಾಕಬೇಕು. ಫಲಾನುಭವಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಮೃತ ಫಲಾನುಭವಿಗಳಿಗೂ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ, ಆ ರೀತಿ ದುರುಪಯೋಗ ಆಗದೆ ಇರೋ ರೀತಿಯಾಗಿ ನೋಡ್ಕೊಳ್ಳಿ. ಇನ್ನು ಗೃಹಲಕ್ಷ್ಮಿ ಹಣ ಖಾತೆಗೆ ಜಮೆಯಾದ ತಕ್ಷಣ ಅವರ ಮೊಬೈಲ್ಗೆ ವಾಯ್ಸ್ ಮೆಸೇಜ್ ಹೋಗಬೇಕು. ಖಾತೆಗಳು ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಇರಬೇಕು. ಇತರೆ ರಾಜ್ಯಗಳಲ್ಲಿ ಇರುವಂತಹ ಖಾತೆಗಳಿಗೆ ಹಣ ಹೋಗ್ತಿರೋದಕ್ಕೆ ತಡೆ ಹಾಕಬೇಕು ಅಂತೇಳಿ ವಾರ್ನ್ ಮಾಡಿದ್ದಾರೆ. ಇನ್ನು ಅನುಕೂಲಸ್ಥರು ಯಾರಾದರೂ ಗ್ಯಾರಂಟಿ ಯೋಜನೆ ಬಿಟ್ರೆ ಅವರನ್ನ ಪ್ರೋತ್ಸಾಹಿಸಬೇಕು. ಒಂದೇ ಖಾತೆಯಲ್ಲಿ ಹಲವು ಫಲಾನುಭವಿಗಳಿದ್ದಾರೆ, ಅದನ್ನು ಕೂಡ ತಪ್ಪಿಸಬೇಕು. ಗೃಹಲಕ್ಷ್ಮಿ ಹಣ ಪಡಿತಾ ಇರೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಂದ್ರೆ ಒಂದು ಖಾತೆಯಲ್ಲಿ ಹಲವು ಜನರು ಪಡ್ಕೊಳ್ತಿದ್ದಾರೆ ಅಂತ. 3 ಲಕ್ಷ ಕಂತುಗಳಲ್ಲಿ ಒಟ್ಟು 60 ಕೋಟಿ ರೂಪಾಯಿ ಹಣ ಹೋಗಿರೋದ್ರ ಬಗ್ಗೆ ಮಾಹಿತಿ ಇದೆ. ಹೀಗಾಗಿ ಅನರ್ಹ ಫಲಾನುಭವಿಗಳನ್ನ ಕಿಕ್ಔಟ್ ಮಾಡೋದಕ್ಕೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಖಡಕ್ ವಾರ್ನ್ ಮಾಡಿದ್ದಾರೆ. ಬಟ್ ಅರ್ಹ ಫಲಾನುಭವಿಗಳು ಒಬ್ರು ಕೂಡ ಮಿಸ್ ಆಗಬಾರ್ದು, ಅವರಿಗೆ ಹಣ ತಲುಪಬೇಕು ಅಂತ ಕೂಡ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಹೇಳಿರೋದು.